ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಅದನ್ನು ಅವರೇನಾದರೂ ಕನ್ನಡದಲ್ಲಿ ಇಂಗ್ಲಿಷ್ ಬರ್ತಿದ್ರೆ ಅದಕ್ಕೆ ನೊಬೆಲ್ ಪ್ರಶಸ್ತಿಯೇ ದೊರಕಿತ್ತು ಅನ್ನೋ ಅಭಿಪ್ರಾಯವಿದೆ. ಅವರ ಕೃತಿಗಳ ಮಹತ್ವವೇನೆಂದರೆ ಓದುಗರು ಅವರ ಪದ್ಯದಲ್ಲಿ ತಮ್ಮನ್ನು ತಾವೇ ಕಂಡುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪದ್ಯವನ್ನು ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ. ಅವರ ಪದ್ಯಗಳು ಚೊಕ್ಕದಾದ 4 ಸಾಲಿನಲ್ಲಿ ಸಮಾಜದ ಯಾವುದೇ ಒಂದು ವಿಭಾಗಕ್ಕೆ ಅನ್ವಯವಾಗುವಂತಹ ತತ್ವ ಅದರಲ್ಲಿ ತುಂಬಿರುತ್ತದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವರ ಕೃತಿಗಳ ಆಳ ಹಾಗೂ ವಿಸ್ತಾರ ಸಂಪೂರ್ಣ ಮಾನವ ಕುಲಕ್ಕೆ ಅನ್ವಯಿಸುತ್ತದೆ. ಬದುಕು ಚಟಕ ಬಂಡಿ ಬಿದಿಯದರ ಸಾಹೇಬ. ಈಗ ಕೇಳಿ ಸೌಮ್ಯ ಅವರ ಹಾಡು. ಬದುಕು ಜಟಕ ಬಂಡಿ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಕುದುರೆ ನೀ ಅವ
ಶೋಭಾ ಅವ್ರಿಗೆ ಅವರು ಮುಗಿಸೋಕೆ ಮುಂಚೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಊಟ ಆದಮೇಲೆ ಇಷ್ಟ ತನಕ ಕೂತು ತಾಳ್ಮೆಯಿಂದ ಕೇಳಿರೋದಕ್ಕೆ ತುಂಬ ಧನ್ಯವಾದಗಳು. ಸೂರಜ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬ ಧನ್ಯವಾದಗಳು. ಐ ಕಾಂಟ್ ಫರ್ಗೆಟ್ ಶೋಭಾ ಅವರಿಗೆ ತುಂಬ ಥ್ಯಾಂಕ್ಸ್. ತುಂಬ ಧನ್ಯವಾದಗಳು ಸೌಮ್ಯ, ಶೋಭಾ, ರಾಜೇಶ್ ಮತ್ತು ಸೂರಜ್. ಇಷ್ಟು ಹೊತ್ತು ತಾಳ್ಮೆಯಿಂದ ಕುಳಿತು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೌಮ್ಯ ನಿಮಗೆ ತಿಳಿದಿರುವಂತೆ ನಮ್ಮ ಕನ್ನಡ ಕೂಟದ ಹೊಸ ಯುವ ಪ್ರತಿಭೆ ಅಂತಾನೆ ಹೇಳ್ಬೋದು. ಅವರು ಚಿಕ್ಕವರಿರುವಾಗ ಅಂದರೆ 3 ವರ್ಷದ ಎಳೆ ಶಿಶುವಾಗಿರುವಾಗಲೇ ಹಾಡ್ತಾ ಬೆಳೆದವರು. ಅವ್ರ ಅಮ್ಮನ ಹತ್ರ ಮೊದಲು ಸಂಗೀತಾಭ್ಯಾಸ ಶುರು ಮಾಡಿದವರು. ಆಮೇಲೆ ಶ್ರೀಮತಿ ಶ್ಯಾಮಲಾ ಭಾವೆ ಮತ್ತು ಗೀತಾ ಹೆಗಡೆಯವರ ಜೊತೆ ಹಿಂದೂಸ್ತಾನಿ ಸಂಗೀತ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ರಾಜು ಅನಂತ ಸ್ವಾಮಿಯವರ ಬಳಿ ಅವರು ಸುಗಮ ಸಂಗೀತ ಗುರು ಅಂತಾನೆ ಹೇಳ್ಬೋದು. ಮೈಸೂರು ಅನಂತ ಸ್ವಾಮಿ ಮತ್ತು ರಾಜು ಅನಂತ ಸ್ವಾಮಿಯವರು ಅಂಥವರ ಶಿಷ್ಯಾಗಿ ಸುಗಮ ಸಂಗೀತವನ್ನು ಕಲಿತಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಸೌಮ್ಯ ಜಿ ಕನ್ನಡ ವಾಹಿನಿಯ ಸಾರೆಗಾಮಪದಲ್ಲಿ ರನ್ನರ್ ಅಪ್ ಆಗಿ ವಿನ್ನರ್ ಅವರು. ಇಲ್ಲಿ ಬುದ್ಧಿಮಂಚ ಸಾರೆಗಾಮಪದ ವಿನ್ನರ್. ಸೊ ನಮ್ಮ ಕನ್ನಡ ಕೂಟದ ಹೆಮ್ಮೆಯ ಆಸ್ತಿ ಸೌಮ್ಯ. ಸೊ ಸೌಮ್ಯ ಇನ್ನೊಮ್ಮೆ ತುಂಬಾ ಧನ್ಯವಾದಗಳು. ರಾಜೇಶ್ ಪೈ ಅವರು ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಒಂದು ಜನಜನಿತ ಪ್ರತಿಭೆ. ನಮ್ಮ ಕನ್ನಡ ಕೂಟದ ಸದಸ್ಯರು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ರಾಜೇಶ್ ಪೈ ಅವರು 8 ವರ್ಷ ಇರುವಾಗಲೇ ತಬಲಾ ಅಭ್ಯಾಸವನ್ನು ಶ್ರೀಹರಿ ಮರಾಠೆ ಮತ್ತು ವಿಠಲದಾಸ್ ಭಟ್ ಅವರ ಬಳಿ ಶುರು ಮಾಡಿದ್ದಾರೆ. ಇಲ್ಲಿ ಅವರು ಸಂಗೀತದ ದಿಗ್ಗಜಗಳನ್ನೇ ಹೇಳಿಕೊಳ್ಳುವಂತ ದತ್ತಾತ್ರೇಯ ವೇಲಂಕರ್ ಟಿಕೆಟ್ ನಿಂದೇನೋ ಕದ್ದಿದ್ದು ಯಾರ್ದು ಎಲ್ಲಿ ಪಂಡಿತ